ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಇನ್ ಕನ್ನಡ. ನಾವು ಈ ವಿಡಿಯೋದಲ್ಲಿ ಕಲರ್ ಗ್ರೇಡಿಂಗ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಟೀಲ್ ಆ್ಯಂಡ್ ಆರೆಂಜು ಒಂದು ವೇರಿಯೇಷನ್ನ ಹೇಗೆ ಗ್ರೇಡ್ ಮಾಡ್ಬೋದು ಅಂತ ನೋಡೋಣ. ಸೊ ನಾನಿಲ್ಲಿ ಟೀಲ್ ಆ್ಯಂಡ್ ಆರೆಂಜ್ ಗ್ರೇಡ್ ಮಾಡೋಕ್ಕೆ ಒಂದು ಲಟ್ನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಸಹ ಡೌನ್ಲೋಡ್ ಲಿಂಕಲ್ಲಿ ಕೊಡ್ತೀನಿ, ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ಲಿಪ್ ಸಮೇತ ಕೊಡ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಟ್ರೈ ಮಾಡಿ ಆ ಲಟ್ಟಿಗೆ ನೀವು ಅಡ್ಜಸ್ಟ್ಮೆಂಟ್ ಮಾಡಿ ನಿಮ್ಮದು ವೇರಿಯೇಷನ್ನು ಬೇರೆ ಬರ್ಬೋದು. ನೆಕ್ಸ್ಟು ಇಲ್ಲಿ ಟೀಲ್ ಆ್ಯಂಡ್ ಆರೆಂಜಲ್ಲಿ ತುಂಬ ವೇರಿಯೇಷನ್ಸ್ ಇರುತ್ತೆ. ನಾನಿಲ್ಲಿ ಒಂದು ವೇರಿಯೇಷನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ವೇರಿಯೇಷನ್ನ ತೋರಿಸ್ತೀನಿ. ಸೊ ಆದಷ್ಟು ಬೇಗ ಲಡ್ಸು ಮತ್ತು ಕ್ಲಿಪ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಲಿಂಕಲ್ಲಿ. ಕೆಲವೊಂದು ಸರಿ ಎಕ್ಸ್ಪೈರ್ ಆಗ್ತಾ ಇರುತ್ತೆ. ಬೇಗ ಡೌನ್ಲೋಡ್ ಮಾಡಿಕೊಂಡ್ರೆ ನನಗೂ ಬೇಗ ಬೇರೆ ಬೇರೆದು ಅಪ್ಲೋಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಈಗ ನಾವು ಇಲ್ಲಿ ಟೀಲ್ ಆ್ಯಂಡ್ ಆರೆಂಜ್ ಗ್ರೇಡಿಂಗ್ ಮಾಡೋಕ್ಕೆ ನಾನಿಲ್ಲಿ ಸೋನಿ S-Log3 ಕ್ಲಿಪ್ನ ತೊಗೊಂಡಿದ್ದೀನಿ. ಸೊ ಫಸ್ಟ್ ನಾನು ಕಲರ್ ಮ್ಯಾನೇಜ್ಮೆಂಟ್ ಸೆಟ್ಟಿಂಗ್ಸ್ನ ತೋರಿಸ್ತೀನಿ. ಇದು ಲಾಕ್ ಕ್ಲಿಪ್ ಆಗಿದೆ. ಸೊ ಅಲ್ಲಿಗೆ ಕಲರ್ ಸೈನ್ಸು ಡಾವಿಂಚಿ YRGB, ಟೈಮ್ಲೈನ್ ಕಲರ್ ಸ್ಪೇಸು ಡಾವಿಂಚಿ ಇಂಟರ್ಮೀಡಿಯೇಟ್, ಔಟರ್ ಕಲರ್ ಸ್ಪೇಸು RX 119, ಗಾಮಾ 2.4 ಇದೆ ಆ್ಯಸ್ ಇಟ್ ಈಸು. ನಾನು ಆಲ್ರೆಡಿ IDTನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ IDT ಸೆಟ್ಟಿಂಗ್ಸು ಸೋನಿ ಕ್ಯಾಮ್ರಾದಿಂದ ಬಂದಿರೋದ್ರಿಂದ ಇದು ಸೋನಿ SCAMET.Cine ಮತ್ತು ಇನ್ಪುಟ್ ಗಾಮಾ ಸೋನಿ S-Log3, ಔಟ್ಪುಟ್ ಕಲರ್ ಸ್ಪೇಸು ಡಾವಿಂಚಿ ವೈಟ್ ಗ್ಯಾಮೆಟು ಮತ್ತು ಔಟ್ಪುಟ್ ಗಾಮಾ ಡಾವಿಂಚಿ ಇಂಟರ್ಮೀಡಿಯೇಟ್ ಇಟ್ಟಿದ್ದೀನಿ. ಸೊ ಅದೇ ಥರ ನಾನು ODTನೂ ಸೆಟ್ ಮಾಡಿದ್ದೀನಿ. ಇಲ್ಲಿ ODT ಆ್ಯಸ್ ಇಟ್ ಈಸ್ ಯಾವಾಗಲೂ ಅದೇ ಇರುತ್ತೆ. ಇನ್ಪುಟ್ ಕಲರ್ ಸ್ಪೇಸು ಡಾವಿಂಚಿ ವೈಟ್ ಗ್ಯಾಮೆಟ್, ಇನ್ಪುಟ್ ಗಾಮಾ ಡಾವಿಂಚಿ ಇಂಟರ್ಮೀಡಿಯೇಟ್, ಔಟ್ಪುಟ್ ಕಲರ್ ಸ್ಪೇಸ್ RX 119, ಔಟ್ಪುಟ್ ಗಾಮಾ 2.4 ಸೆಟ್ ಮಾಡಿದ್ದೀನಿ. ಸೊ ನಾನಿಲ್ಲಿ ನೋಡ್ ಟ್ರೀನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಕೆಂಡ್ ನೋಡಲ್ಲಿ ನಾನು ಎಕ್ಸ್ಪೋಜರ್ ಕಾಂಟ್ರಾಸ್ಟ್ನ ಒಂದೇ ನೋಡಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನೋಡ್ನ ಬ್ಯಾಲೆನ್ಸಿಗೆ ಇಟ್ಕೊಂಡಿದ್ದೀನಿ. ಆಮೇಲೆ ನನ್ನದು ಲುಕ್ ಕ್ರಿಯೇಷನ್ನು ಲುಕ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ 3 ಪ್ಯಾರಲಲ್ ನೋಟ್ಸ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 3 ಪ್ಯಾರಲಲ್ ನೋಟ್ಸ್ನ ನಾನಿಲ್ಲಿ ಪವರ್ ವಿಂಡೋಸ್ಗೆ ಬೈ ಚಾನ್ಸ್ ಬೇಕಾಯಿತು ಅಂದರೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಲಟ್ ಪ್ಲೇಸನ್ನ RX 119 ನೋಡ್ ಆದಮೇಲೆ ಲಟ್ ಪ್ಲೇಸ್ಮೆಂಟ್ ಮಾಡೋಕ್ಕೆ ಒಂದು ನೋಡ್ನ ಸೀರಿಯಲ್ ನೋಡ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲೊಂದು ರೀನೇಮ್ ಮಾಡ್ಕೊಂಡಿದ್ದೀನಿ FLC ಅಂತ, ಅಂದರೆ ಫಿಲ್ಮ್ ಲುಕ್ ಕ್ರಿಯೇಟರ್ ಅಂತ. ನಾನಿಲ್ಲಿ ಡಿಹ್ಯಾನ್ಸರ್ ಪ್ರೋನ ಯೂಸ್ ಮಾಡ್ತಾ ಇಲ್ಲ. ಯಾರ ಹತ್ರ ಡಿಹ್ಯಾನ್ಸರ್ ಪ್ರೋ ಇಲ್ಲ ಅವರು ಫಿಲ್ಮ್ ಲುಕ್ ಕ್ರಿಯೇಟರ್ನ ಯೂಸ್ ಮಾಡ್ಬೋದು. ಇದು ಡಾವಿಂಚಿ ಸ್ಟುಡಿಯೋದಲ್ಲಿ ಇನ್ಬಿಲ್ಟ್ ಆಗಿ ಬಂದಿರುತ್ತೆ. ಸೊ ಆಲ್ಮೋಸ್ಟ್ ಡಿಹ್ಯಾನ್ಸರ್ಗೆ ಸೇಮ್ ಆಗಿ ಇದು ಫಿಲ್ಮ್ ಲುಕ್ ಕನ್ವರ್ಟ್ ಆಗಿರುತ್ತೆ. ಅದನ್ನು ಹೇಗೆ ಯೂಸ್ ಮಾಡ್ಬೋದು ಅಂತ ಸಹ ಈ ವಿಡಿಯೋದಲ್ಲಿ ನೋಡೋಣ. ಸೊ ನೆಕ್ಸ್ಟ್ ನಮ್ಮ ಕಲರ್ ಕನ್ವರ್ಷನ್ ಎಲ್ಲ ಮುಗಿದಿದೆ. ನೆಕ್ಸ್ಟು ನಾನು ಲಟ್ನ ಪ್ಲೇಸ್ ಮಾಡ್ತಾ ಇದ್ದೀನಿ, ಅಂದರೆ ನಮ್ಮ ಲುಕ್ನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಲಟ್ ಫೋಲ್ಡ್ರಿಗೆ ಹೋಗಿ ನಾನು ಸೆಲೆಕ್ಷನ್ ಮಾಡಿರೋಂಥ ಟೀಲ್ ಆ್ಯಂಡ್ ಆರೆಂಜ್ ಲಟ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಸೊ ಈಗ ನಮಗೆ ನಮ್ಮ ಲುಕ್ಕು ಸಿಕ್ಕಿದೆ ಟೀಲ್ ಆ್ಯಂಡ್ ಆರೆಂಜು. ಇದು ಒಂದು ವೇರಿಯೇಷನ್ ಅಷ್ಟೇ, ಇದು ಟೀಲ್ ಆ್ಯಂಡ್ ಆರೆಂಜ್ದು. ನೆಕ್ಸ್ಟು ಇಲ್ಲಿ ನಾವು ಅಡ್ಜಸ್ಟ್ಮೆಂಟ್ನ ಮಾಡೋಣ. ನಾನಲ್ಲಿ ಎಕ್ಸ್ಪೋಜರ್ ಕಾಂಟ್ರಾಸ್ಟಿಗೆ ಬರ್ತಾ ಇದ್ದೀನಿ. ಇಲ್ಲಿ ನಾನು ಸ್ಕೋಪ್ಸ್ನ ನೋಡ್ಕೋತೀನಿ. ಇಲ್ಲಿ ನಾವು ಸ್ಕೋಪ್ಸ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಲ್ಲಿ ನಮ್ಮ ಆರೆಂಜು ಮತ್ತು ಸಯಾನು ಸ್ವಲ್ಪ ಸ್ಯಾಚುರೇಷನಲ್ಲಿ ಪೀಕಿಗೆ ಹೋಗ್ತಾ ಇದೆ. ಅದನ್ನು ಕಂಟ್ರೋಲ್ ಮಾಡೋಣ. ಫಸ್ಟು ನಾನು ಎಕ್ಸ್ಪೋಜರ್ ಅಡ್ಜಸ್ಟ್ ಮಾಡೋಕ್ಕೆ HDR ವೀಲ್ಸ್ಗೆ ಬಂದು ಸ್ವಲ್ಪ ಗ್ಲೋಬಲ್ HDRನ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ಗ್ಲೋಬಲ್ ಎಕ್ಸ್ಪೋಜರಲ್ಲಿ ಇಲ್ಲಿ ಕಮ್ಮಿ ಮಾಡಿ ನೆಕ್ಸ್ಟ್ ನಾನು ಕಾಂಟ್ರಾಸ್ಟಿಗೆ ಬಂದು ಸ್ವಲ್ಪ ಕಾಂಟ್ರಾಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ರೇಷಿಯೋನ ನಾನು ಪಿವಿಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ನಾನು ಬ್ಯಾಲೆನ್ಸ್ ನೋಡ್ಗೆ ಬರ್ತಾಯಿದ್ದೀನಿ. ಬ್ಯಾಲೆನ್ಸ್ ನೋಡ್ಗೆ ಬಂದು ಕಲರ್ ಸ್ಲೈಸ್ ಟೂಲ್ಗೆ ಬರ್ತಾಯಿದ್ದೀನಿ. ಇಲ್ಲಿ ಬಂದು ನಾನು ಸ್ವಲ್ಪ ರೆಡ್ ಸ್ಯಾಚುರೇಷನ್ನ ಕಮ್ಮಿ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಯಾಚುರೇಷನ್ ಕಮ್ಮಿ ಮಾಡ್ತಾಯಿದ್ರಾಗ ನಮ್ಮ ಸ್ಕೋಪ್ಸ್ನ ಅಬ್ಸರ್ವ್ ಮಾಡ್ತಾಯಿರಿ. ಕಮ್ಮಿ ಮಾಡ್ತಾ ಇರೋ ಹಾಗೆ ನಮ್ಮ ಸ್ಕೋಪ್ಸಲ್ಲೂ ಅಷ್ಟೇ ಸ್ಯಾಚುರೇಷನ್ ಸ್ವಲ್ಪ ಕಂಟ್ರೋಲ್ಗೆ ಬರ್ತಾ ಇದೆ. ನೆಕ್ಸ್ಟು ನಮ್ಮ ಎಕ್ಸ್ಪೋಜರು ಮತ್ತು ಕಾಂಟ್ರಾಸ್ಟು ಆಯಿತು. ನೆಕ್ಸ್ಟು ನಾವು ಈ ಲುಕ್ನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ, ನಮಗೆ ಹೇಗೆ ಬೇಕೋ ಆ ಥರ. ನೆಕ್ಸ್ಟ್ ನಾವು ಲುಕ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಲುಕ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಲುಕ್ ಅಡ್ಜಸ್ಟ್ಮೆಂಟ್ ನೋಡಿಗೆ ಬರ್ತಾಯಿದ್ದೀನಿ. ಇಲ್ಲಿ ಬಂದು ನಾನು ಹ್ಯೂ ವರ್ಸಸ್ ಹ್ಯೂ ಕರ್ವ್ಸ್ಗೆ ಬರ್ತಾಯಿದ್ದೀನಿ. ಹ್ಯೂ ವರ್ಸಸ್ ಹ್ಯೂ ಕರ್ವ್ಸ್ಗೆ ಬಂದು ನಾನು ಎಲ್ಲ ಪಾಯಿಂಟ್ನು ಅಷ್ಟು ಕಲರ್ಸ್ದು ಎಲ್ಲ ಪಾಯಿಂಟ್ಸ್ನು ಸೆಲೆಕ್ಷನ್ ಮಾಡ್ಕೋತೀನಿ. ಸೆಲೆಕ್ಷನ್ ಮಾಡಿ ನನಗೆ ಇಲ್ಲಿ ಸ್ವಲ್ಪ ಟೀಲು ತುಂಬ ಜಾಸ್ತಿ ಆಯಿತು ಅನ್ನಿಸ್ತಾ ಇದೆ, ಅಂದರೆ ಇಂಟೆನ್ಸಿಟಿ ಜಾಸ್ತಿ ಆಯಿತು ಅನ್ನಿಸ್ತದೆ. ಇದ್ರದ್ದು ಸ್ವಲ್ಪ ಹ್ಯೂ ಚೇಂಜ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ನಾನು ಬ್ಲೂ ಕಲರ್ನ ಸೆಲೆಕ್ಷನ್ ಮಾಡಿಕೊಂಡು ಸ್ವಲ್ಪ ಇದ್ರದ್ದು ಹ್ಯೂನ ಕಮ್ಮಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಮ್ಮಿ ಮಾಡಿ ಇಲ್ಲಿ ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀವಲ್ಲ, ಸ್ವಲ್ಪ ಹ್ಯೂ ಕಮ್ಮಿ ಮಾಡಿದ್ದೀನಿ. ಅದೇ ಥರ ನೆಕ್ಸ್ಟ್ ನಾನು ಹ್ಯೂ ವರ್ಸಸ್ ಸ್ಯಾಚುರೇಷನಿಗೆ ಬರ್ತಾ ಇದ್ದೀನಿ. ಇಲ್ಲಿ ಹ್ಯೂ ವರ್ಸಸ್ ಸ್ಯಾಚುರೇಷನಿಗೆ ಬಂದು ನಾನಿಲ್ಲಿ ಸ್ಕೋಪ್ಸ್ ನೋಡಿಕೊಂಡು ರೆಡ್ ಕಲರ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ರೆಡ್ನ ಸೆಲೆಕ್ಷನ್ ಮಾಡಿ ಅದರದ್ದು ಗ್ರೇಡಿಯಂಟ್ ಆರೆಂಜ್ ಇರುತ್ತಲ್ಲ ಅದ್ರ ಪಕ್ಕನೇ ಒಂದು ಗ್ರೇಡಿಯೇಷನಲ್ಲಿ ಅದರದ್ದು ಸ್ಯಾಚುರೇಷನ್ನ ಕಮ್ಮಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸ್ವಲ್ಪ ಸ್ಯಾಚುರೇಷನ್ನ ಸ್ವಲ್ಪ
ಕಮ್ಮಿ ಮಾಡ್ತಾ ಇದ್ದೀನಿ. ಸೊ ಇದು ಬಿಫೋರ್ ಆಫ್ಟರ್ ನೋಡ್ತಾ ಇದ್ದರೆ ನಮಗೆ ಟೀಲ್ ಕಲರು ಮತ್ತು ರೆಡ್ಡಿಂದು ಸ್ಯಾಚುರೇಷನ್ ಇನ್ನೂ ಸ್ವಲ್ಪ ಕಂಟ್ರೋಲ್ಗೆ ಬರ್ತಾ ಇದೆ. ಸೊ ನೆಕ್ಸ್ಟು ನಾನು ಲುಕ್ ಅಡ್ಜಸ್ಟ್ಮೆಂಟ್ ಸೆಕೆಂಡ್ ನೋಡ್ಗೆ ಬಂದು ಇಲ್ಲಿ ನಾನು ಪ್ರೈಮರಿ ಕಲರ್ ವೀಲ್ಸ್ಗೆ ಬರ್ತಾಯಿದ್ದೀನಿ, ಅಂದರೆ ಪ್ರೈಮರಿ ಕಲರ್ ಬಾರ್ಸ್ಗೆ. ಇಲ್ಲಿ ಬಂದು ನಾನು ಇದನ್ನ ಸ್ವಲ್ಪ ಚೂರು ವಾರ್ಮಿಷ್ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ ನಾನು ಗೈನಿಗೆ ಬಂದು ಬ್ಲೂ ಚಾನಲ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದೀನಿ. ಅಂದರೆ ಒಂದು ಸಟಲ್ ಚೇಂಜ್ ಅಷ್ಟೇ, ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ. ಸೊ ನಮಗೆ ಒಂದು ರೆಟ್ರೋ ಟೀಲ್ ಆ್ಯಂಡ್ ಆರೆಂಜ್ ಲುಕ್ ಬರ್ತಾ ಇದೆ. ನೆಕ್ಸ್ಟ್ ನಾನು ಪವರ್ ವಿಂಡೋಸ್ಗೆ ಹೋಗಲ್ಲ, ಇಲ್ಲಿ FLC ನೋಡನ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಲ್ಲ, FLC ಅಂದರೆ ಫಿಲ್ಮ್ ಲುಕ್ ಕನ್ವರ್ಟರು. ಇಲ್ಲಿಗೆ ಬಂದು ನಾನು ಎಫೆಕ್ಟ್ಸ್ಗೆ ಬರ್ತಾ ಇದ್ದೀನಿ. ಎಫೆಕ್ಟ್ಸ್ಗೆ ಬಂದು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಫಿಲ್ಮ್ ಲುಕ್ ಕ್ರಿಯೇಟರ್ ಅಂತ. ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಡ್ರಾಪ್ ಮಾಡ್ಕೋತೀನಿ. ಡ್ರಾಪ್ ಮಾಡ್ಕೊಂಡಾದ್ಮೇಲೆ ನಮಗೆ ಒಂದು ಚೇಂಜಸ್ ಕಾಣಿಸ್ತಾ ಇದೆ. ಇಲ್ಲಿ ನಮ್ಮ ಫಿಲ್ಮ್ ಲುಕ್ ಕ್ರಿಯೇಟರ್ಗೆ ಬಂದು ಪ್ರಿಸೆಟ್ಸ್ ಇದೆಯಲ್ಲ, ಅದನ್ನು ಇಲ್ಲಿ ಕ್ಲೀನ್ ಸ್ಲೇಟಿಗೆ ಚೇಂಜ್ ಮಾಡ್ತಾ ಇದ್ದೀನಿ. ಅಂದರೆ ನಮಗೆ ಏನೂ ಚೇಂಜಸ್ ಬೇಡ, ಇಲ್ಲಿಂದ ನಾವು ಚೇಂಜಸ್ ಮಾಡ್ಕೋತೀವಿ ಅಂತ ಇದನ್ನು ಚೇಂಜ್ ಮಾಡಿ ಕ್ಲೀನ್ ಸ್ಲೇಟಿಗೆ ಇಡ್ತಾ ಇದ್ದೀನಿ. ಇಲ್ಲಿ ಇಟ್ಟು ನೆಕ್ಸ್ಟು ಫಿಲ್ಮ್ ಲುಕ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಬಂದು ನಾನು ಇದನ್ನು ಸ್ವಲ್ಪ ಪುಷ್ ಮಾಡ್ತಾ ಇದ್ದೀನಿ, ಅಂದರೆ ಈ ಸ್ಲೈಡರ್ನ ಫುಲ್ಲು ಪುಷ್ ಮಾಡ್ತಾ ಇದ್ದೀನಿ. ಪುಷ್ ಮಾಡಿ ನಮಗೆ ಇಲ್ಲಿ ಕೋರ್ ಲುಕ್ ಅಂತ ಒಂದು ಆಪ್ಷನ್ ಇದೆ. ಇದನ್ನ ಸಿನಿಮ್ಯಾಟಿಕ್ಕಿಂದ ವಿಂಟೇಜ್ಗೆ ಹಾಕ್ತಾ ಇದ್ದೀನಿ, ವಿಂಟೇಜ್ಗೆ ಸೆಟ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಸೆಟ್ ಮಾಡಿ ನಾವಿಲ್ಲಿ ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀವಲ್ಲ, ಒಂದು ಡಿಸ್ಯಾಚುರೇಟೆಡ್ ಲುಕ್ಕು, ನಮ್ಮ ಸ್ಯಾಚುರೇಷನ್ ಪೀಕಲ್ಲಿದ್ದಿದ್ದು ಎಷ್ಟು ಕಂಟ್ರೋಲಿಗೆ ಸಿಗ್ತಾ ಇದೆ ಅಂತ. ನೆಕ್ಸ್ಟು ಇಲ್ಲಿ ಬಂದು ನಾನು ಸ್ಯಾಚುರೇಷನ್ ಅಲ್ಲದೆ ಸಬ್ಟ್ರಾಕ್ಟಿವ್ ಸ್ಯಾಚುರೇಷನ್ಗೆ ಒಂದು ಸಪ್ರೇಟ್ ಟ್ಯಾಬ್ನೇ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ರಿಚ್ನೆಸ್ ಅಂತ ಇನ್ನೊಂದು ಆಪ್ಷನ್ ಇದೆ, ಅದು ಸ್ವಲ್ಪ 1 ಪಾಯಿಂಟ್ ಅಷ್ಟು ಜಾಸ್ತಿ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಬ್ಲೂಮ್ ಎಫೆಕ್ಟ್ ಇಲ್ಲೂ ಇದೆ, ಇದನ್ನ ಸ್ವಲ್ಪ ಎನೇಬಲ್ ಮಾಡ್ತಾ ಇದ್ದೀನಿ. ಬ್ಲೂಮ್ ಎಫೆಕ್ಟು ನಮ್ಮ ಡಿಯಾನ್ಸರಲ್ಲಿ ಇತ್ತಲ್ಲ, ಅದೇ ಸೇಮ್ ಎಫೆಕ್ಟು ಇಲ್ಲೂ ಕೂಡ ಇದೆ. ನಾವು ಡಿಯಾನ್ಸರ್ನ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಫಿಲ್ಮ್ ಲುಕ್ ಕನ್ವರ್ಟರ್ನ ಯೂಸ್ ಮಾಡ್ಕೋಬೋದು. ಸೊ ಇದಿಷ್ಟು ಫಿಲ್ಮ್ ಲುಕ್ ಕನ್ವರ್ಟರ್ ಆಯಿತು. ನೆಕ್ಸ್ಟು ನಾನು ಇಲ್ಲಿ ಪವರ್ ವಿಂಡೋಸ್ನ ಯೂಸ್ ಮಾಡ್ತಾ ಇಲ್ಲ. ಅದಕ್ಕೂ ಮುಂಚೆ ಈ ಲುಕ್ಕು ಬೇರೆ ಕ್ಲಿಪ್ಸ್ಗೆ ಯಾವ ಥರ ಸೂಟ್ ಆಗುತ್ತೆ ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾನು ಫಸ್ಟು ಇಲ್ಲಿ ಲಟ್ಟು ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತಾ ಇದೆ ಇಂಟೆನ್ಸಿಟಿ, ಅದರದ್ದು ಸ್ವಲ್ಪ ಇಂಟೆನ್ಸಿಟಿ ಕಮ್ಮಿ ಮಾಡ್ತೀನಿ, ಅಂದರೆ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ. ಒಂದು 0.8 ಅಷ್ಟು ಮಾತ್ರ ಕಮ್ಮಿ ಮಾಡ್ತಾ ಇದ್ದೀನಿ. ಸೊ ಕಮ್ಮಿ ಮಾಡಿ ಈ ಲುಕ್ಕು ನಮ್ಮ ಬೇರೆ ಕ್ಲಿಪ್ಸ್ಗೆ ಹೇಗೆ ಅಪ್ಲೈ ಆಗುತ್ತೆ ಅಂತ ನೋಡೋಣ. ನಾನಿಲ್ಲಿ ಕ್ಲಿಪ್ಸ್ಗೆ ಬಂದು ಇಲ್ಲಿ ಅದೇ ಥರ ಸಿನೆರೋದಲ್ಲಿ ಇರೋವಂಥ ಕ್ಲಿಪ್ಸ್ ಇದೆ. ಈ ಕ್ಲಿಪ್ಸ್ಗೆ ಯಾವ ಥರ ಅಪ್ಲೈ ಆಗುತ್ತೆ ಅಂತ ನೋಡೋಣ. ನಾನಿಲ್ಲಿ ಇಷ್ಟು ಕ್ಲಿಪ್ನು ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಷನ್ ಮಾಡಿ ನನ್ನ ಮೌಸಲ್ಲಿ ಮಿಡಲ್ ಬಟನ್ ಇರುತ್ತಲ್ಲ, ಸ್ಕ್ರಾಲ್ ಬಟನ್ನು, ಅದನ್ನು ಈ ಕ್ಲಿಪ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿ ರೀಪ್ಲೇಸ್ ಎಕ್ಸಿಸ್ಟಿಂಗ್ ಆ್ಯಕ್ಟಿವ್ ಗ್ರೇಡ್ಸ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಇದನ್ನ ರೀಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀನಿ. ರೀಪ್ಲೇಸ್ಮೆಂಟ್ ಮಾಡಿದ ತಕ್ಷಣ ನಾನು ಏನೇನು ಗ್ರೇಡ್ ಮಾಡಿದ್ದೆ ಈ ಕ್ಲಿಪ್ಪಲ್ಲಿ ಅಷ್ಟು ಗ್ರೇಡು ಎಲ್ಲ ಕ್ಲಿಪ್ಪಿಗೂ ಕಾಪಿ ಆಗುತ್ತೆ. ಈಗ ನಾವು ಒಂದು ಕ್ಲಿಪ್ಪಲ್ಲಿ ಶಾರ್ಟ್ ಮ್ಯಾಚಿಂಗಿಗೆ ಯಾವ ಥರ ನಮ್ಮ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ಎಕ್ಸ್ಪೋಜರ್ ಕಾಂಟ್ರಾಸ್ಟ್ನ, ಅದನ್ನು ಇಲ್ಲಿಂದ ಮಾಡ್ಕೊಂಡು ಹೋಗ್ಬೋದು. ಸೊ ಲುಕ್ಕು ನಮಗೆ ಬೇಸಿಕಲಿ ಎಲ್ಲ ಕ್ಲಿಪ್ಪಿಗೂ ಆಲ್ಮೋಸ್ಟ್ ಚೆನ್ನಾಗಿ ಅಪ್ಲೈ ಆಗಿದೆ. ಇಲ್ಲಿ ಚೇಂಜಸ್ ಏನು ಮಾಡ್ಬೋದು ಅಂದರೆ ಒಂದು ಎಕ್ಸ್ಪೋಜರ್ ಚೇಂಜಸ್ ಮಾಡ್ಬೋದು, ಬ್ಯಾಲೆನ್ಸ್ ಚೇಂಜಸ್ ಏನಿಲ್ಲ. ಎಕ್ಸ್ಪೋಜರು, ಕಾಂಟ್ರಾಸ್ಟು ಮತ್ತು ನಾವು ಈಗ ಪವರ್ ವಿಂಡೋಸ್ನ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಫಸ್ಟ್ ಕ್ಲಿಪ್ಗೆ ಬರ್ತಾ ಇದ್ದೀನಿ. ಇಲ್ಲಿ ಬಂದು ಎಕ್ಸ್ಪೋಜರ್ ನೋಡಿಗೆ ಬಂದು ನಾನು ಮತ್ತೆ ಎಕ್ಸ್ಪೋಜರ್ನ ಎಲ್ಲಿ ಚೇಂಜ್ ಮಾಡಿದ್ದೆ, ಗ್ಲೋಬಲ್ ವೀಲು HDR ವೀಲ್ಸಲ್ಲಿ. ಇಲ್ಲಿ ಬಂದು ಸ್ವಲ್ಪ ಎಕ್ಸ್ಪೋಜರ್ನ ಕಮ್ಮಿ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಓಕೆ ಅನಿಸುತ್ತೆ. ನೆಕ್ಸ್ಟ್ ಕ್ಲಿಪ್ಪಿಗೆ ಬಂದು ಇಲ್ಲಿ ಈ ಕ್ಲಿಪ್ಪಲ್ಲಿ ಎಕ್ಸ್ಪೋಜರು ಅಷ್ಟೇನು ಚೇಂಜಸ್ ಏನಿಲ್ಲ, ಆದರೂ ಒಂದು ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ. ಎಕ್ಸ್ಪೋಜರ್ ನೋಡಿಗೆ ಬಂದು ನೆಕ್ಸ್ಟು ಕ್ಲಿಪ್ಪಲ್ಲಿ ಇಲ್ಲಿ ನಾನು ಸ್ವಲ್ಪ ಕಾಂಟ್ರಾಸ್ಟ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಾಂಟ್ರಾಸ್ಟು ಇನ್ಕ್ರೀಸ್ ಮಾಡಿದ್ದೀನಿ. ಈ ಕ್ಲಿಪ್ಪಲ್ಲಿ ಸಹ ನಾನು ಸ್ವಲ್ಪ ಕಾಂಟ್ರಾಸ್ಟ್ನ ಇನ್ಕ್ರೀಸ್ ಮಾಡ್ತೀನಿ. ಎಕ್ಸ್ಪೋಜರು ಓಕೆ. ನೆಕ್ಸ್ಟ್ ಕ್ಲಿಪ್ಪಲ್ಲಿ ಅಷ್ಟೇ ಇಲ್ಲಿ ಸ್ವಲ್ಪ ಎಕ್ಸ್ಪೋಜರ್ನ ಕಮ್ಮಿ ಮಾಡ್ತಾ ಇದ್ದೀನಿ. ಎಕ್ಸ್ಪೋಜರ್ ನೋಡಿಗೆ ಬಂದು ನಾನಿಲ್ಲಿ ಗ್ಲೋಬಲ್ಲಿ ಕಮ್ಮಿ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಈ ಕ್ಲಿಪ್ಪಲ್ಲೂ ಅಷ್ಟೇ ಸ್ವಲ್ಪ ಎಕ್ಸ್ಪೋಜರ್ನ ಕಮ್ಮಿ ಮಾಡ್ತಾ ಇದ್ದೀನಿ. ಇದರಲ್ಲೂ ಅಷ್ಟೇ ಸ್ವಲ್ಪ ಎಕ್ಸ್ಪೋಜರ್ನ ಕಮ್ಮಿ ಮಾಡ್ತಾ ಇದ್ದೀನಿ.
ನೋಡಿದ್ವಲ್ಲ ನಮ್ಮ ಒಂದೇ ಸೇಮ್ ಲುಕ್ಕು ಎಲ್ಲ ಕ್ಲಿಪ್ಸ್ಗೂ ಹೇಗೆ ಅಪ್ಲೈ ಆಗ್ತಾ ಇದೆ ಅಂತ. ಸೊ ನಾವಿವಾಗ ಇಂಡಿವಿಜುವಲ್ ಕ್ಲಿಪ್ಸ್ನ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಪವರ್ ವಿಂಡೋಸ್ನ ಯೂಸ್ ಮಾಡ್ಕೋಬೋದು. ಎಲ್ಲರೂ ಲೈಟ್ನ ರೀಡೈರೆಕ್ಷನ್ ಮಾಡಬೇಕು ಅಂದರೆ ಕೆಲವೊಂದು ಕಡೆ ಎಲ್ಲರೂ ಬ್ರೈಟ್ನೆಸ್ಸು ಕಾಂಟ್ರಾಸ್ಟು ಒಂದು ಪಾರ್ಟಲ್ಲಿ ಏನಾದ್ರು ಬ್ರೈಟ್ನೆಸ್ಸು ಕಾಂಟ್ರಾಸ್ಟ್ ಏನಾದ್ರು ಆಚೆ ಈಚೆ ಆಗಿತ್ತು ಅಂದರೆ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಪವರ್ ವಿಂಡೋಸ್ನ ಯೂಸ್ ಮಾಡಿಕೊಂಡು ನಮ್ಮ ಕ್ಲಿಪ್ಪಲ್ಲಿ ಏನೇ ಅಡ್ಜಸ್ಟ್ಮೆಂಟ್ ಇದ್ರೂ ಮಾಡ್ಕೋಬೋದು. ಸೊ ನೋಡಿದ್ವಲ್ಲ ಒಂದು ಟೀಲ್ ಆ್ಯಂಡ್ ಆರೆಂಜ್ ವೇರಿಯೇಷನ್ನ ಯಾವ ಥರ ಮಾಡ್ಬೋದು ಅಂತ ಲಟ್ನ ಯೂಸ್ ಮಾಡಿಕೊಂಡು ನಾನು ಇದನ್ನು ಡೌನ್ಲೋಡ್ಗೆ ಕೊಡ್ತಾ ಇದ್ದೀನಿ. ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕ್ಲಿಪ್ಸಲ್ಲಿ ನೀವು ಟ್ರೈ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟೀಲ್ ಆ್ಯಂಡ್ ಆರೆಂಜ್ ವೇರಿಯೇಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ.